ಇಂದು ಸಾಯಂಕಾಲ ಜಾತ್ಯತೀತ ಜನತಾದಳದ ಮುಖಂಡರುಗಳು ಮತ್ತು ಮಾಜಿ ನಗರಸಭಾ ಸದಸ್ಯರುಗಳು ಎಲ್ಲರೂ ಕೂಡಿ ಪಕ್ಷದ ಚಟುವಟಿಕೆಗಳ ಬಗ್ಗೆ, ಪಕ್ಷ ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು, ಪಕ್ಷವನ್ನು ಹೆಂಗೆ ಗೂಡಿಸ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಕ್ಕೆ ನಾನು ಇದ್ರೇನೋ ಏನು ರೀ ನೀವು ಸುಮ್ಮನೆ ಇದ್ದೀರಲ್ಲ, ಏನಾದ್ರು ಒಂದು ಮಾಡಬೇಕಲ್ಲ, ಸುಮ್ಮನೆ ಇದ್ದರೆ ಪಕ್ಷ ಹಂಗೆ ಬೆಳೆಯೋದು ಅಂತ ನಮ್ಮ ಪುರುಷೋತ್ತಮ, ಕಾಶಿ ಕುಮಾರು, ನಮ್ಮ ಮಾರಿಮುತ್ತವರು ಮತ್ತು ರಾಮಚಂದ್ರ ಮತ್ತು ಎಲ್ಲ ಮುಖಂಡರುಗಳು ಬಂದು ಇವತ್ತು ನಮ್ಮಲ್ಲಿ ಮನವಿ ಮಾಡಿಕೊಂಡಾಗ ಆಯ್ತಪ್ಪ ಮಾಡೋಣ ಸಭೆ, ಪಕ್ಷವನ್ನು ಸಂಘಟನೆ ಮಾಡಬೇಕು, ಪಕ್ಷ ದೊಡ್ಡದು ಅನ್ನೋ ರೀತಿಯಲ್ಲಿ ನಾವೆಲ್ಲ ಇವತ್ತು ಸಭೆ ಸೇರಿದ್ವಿ. ಆದರೆ ಮಳೆಯ ಕಾರಣದಿಂದ ಇನ್ನೂ ಹಲವಾರು ಮುಖಂಡರುಗಳು ಇನ್ನೊಂದು ದಿನ ಮಾಡೋಣ ಅಂತ ಹೇಳಿದ್ರು. ಆದ್ರೇನೋ ನಾವು ಇಲ್ಲ ಮಾಡೋಣ ಅಂತ ನಾವು ತೀರ್ಮಾನ ಮಾಡ್ತಾಯಿದ್ದೀವಿ. ಇಂದಿನ ಈ ಸಭೆ ಮಾಡೋ ಕಾರಣ ಏನಂದರೆ KGFನಲ್ಲಿರುವ ಹಲವಾರು ಸಮಸ್ಯೆಗಳು, ಅದೇ ರೀತಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡಬೇಕು ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತೆಲ್ಲ ಕೂತ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಲೋಕಸಭಾ ಸದಸ್ಯರಾದಂಥ ಮಲ್ಲೇಶ್ ಅಣ್ಣನವ್ರ ಮುಖಾಂತರನೇ KGFನ ಇಂಪ್ಲಿಮೆಂಟೇಷನ್ ಆಗೋದಕ್ಕೂ ಅಷ್ಟೇ. ಇವತ್ತು KGFನಲ್ಲಿ ಹಲವಾರು ಸಮಸ್ಯೆಗಳು ಅವರ ಮುಖಾಂತರನೇ ಅದು ಬಗೆಹರಿಸೋದಕ್ಕೆ ನಾವೆಲ್ಲ ಒಗ್ಗಟ್ಟಿನಿಂದ ಅವ್ರಿಗೆ ಕೈ ಜೋಡಿಸಿ ಅವರ ಹಿಂದೆ ಬೆನ್ನೆಲುಬಾಗಿ ನಾವು ಸಿದ್ಧ ಇದ್ದೀವಿ. ಆದ್ದರಿಂದ ಯಾಕಂದರೆ ಈ ಮಾತು ಹೇಳ್ತೀನಿ ಅಂದರೆ, ಈಗ NDA ಮೈತ್ರಿ ಒಕ್ಕೂಟ ಇರೋದ್ರಿಂದ ನಾವು ಅವ್ರನ್ನ ಬಿಟ್ಟು ಮಾಡ್ತೀವಿ, ಇವ್ರನ್ನ ಬಿಟ್ಟು ಮಾಡ್ತೀವಿ ಅನ್ನೋ ಸಮಸ್ಯೆಗಳು ಜಾಸ್ತಿ ಇರ್ತದೆ. ಆದರೆ ನಾವು ಪಕ್ಷಾತೀತವಾಗಿ ನಾವು ಕೆಲಸ ಮಾಡೋದಕ್ಕೆ ಆಗದಿರೋ ಒಂದು ಪರಿಸ್ಥಿತಿನೂ ಇದೆ. ಆದ್ದರಿಂದ ನಮ್ಮ ಪಕ್ಷವನ್ನು ನಾವು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದರಲ್ಲಿ ನಮಗೆ ಆದೇಶ ಮಾಡಿದರು JP ಭವನಿಂದ, ಆದಷ್ಟು ಬೇಗನೆ ನೀವೆಲ್ಲ ಮೆಂಬರ್ಶಿಪ್ ಮಾಡಿಸ್ಬೇಕು, ನೋಂದಾಯಿತಿ ಕಾರ್ಯಕ್ರಮ ಆಗಬೇಕು ಅಂತ ನಾನು ಹೇಳಿ ಮೂರು ತಿಂಗಳಾಯಿತು. ನಾನು ಆಲ್ರೆಡಿ ಬಂದು ಒಂದು 1000 ತನಕ ಮೆಂಬರ್ಶಿಪ್ ಮಾಡಿಸಿ ಇಟ್ಟಿದ್ದೀನಿ. ಅದನ್ನು ಎತ್ಕೊಂಡೋಗಿ ಮಲ್ಲೇಶ್ವರದ ಮುಖಾಂತರ ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದೇ ಥರ ನಮ್ಮ ಬೆಂಗಳೂರು ನಾಟಕಣ್ಣನು ಆವಾಗ ನಮ್ಗೆ ಹೇಳ್ತಾ ಇರ್ತಾರೆ ಬೇಗನೆ ಮಾಡಿದ್ದ ಏನಂತ. ನಮ್ಮ CMR ಶ್ರೀನಾಥ್ ಅವರು ಅಷ್ಟೇ, ನೀವು ಯಾವಾಗ ಕರಿತೀರೋ ನಾವು ಆವಾಗ ಬರ್ತೀವಪ್ಪ, ಬಂದು KGFನಲ್ಲಿ ಸಂಘಟನೆ ಮಾಡಿ ಅಂತ ಅವರು ಹೇಳ್ತಾ ಇರ್ತಾರೆ. ಆದ್ದರಿಂದ ಸಂಘಟನೆ ಮಾಡೋದಕ್ಕೆ ಸಿದ್ಧ ಇದ್ದೀವಿ. ಅದೇ ಥರ ಅವತ್ತು ಎಲ್ಲರೂ ಬಂದಿದ್ದಾರೆ. ಇನ್ನೂ ಮುಂದಿನ ವಾರದಲ್ಲೋ ಇಲ್ಲ ಇನ್ನೂ ಒಂದು 10 ದಿನದಲ್ಲೋ ಒಂದು ದೊಡ್ಡ ಸಭೆಯನ್ನು ಮಾಡಿ ಆ ದಿನದಲ್ಲಿ ಮಲ್ಲೇಶ್ ಅಣ್ಣನ ಕರೆದು ನಮ್ಮ MP ಸಾಹೇಬನ್ನು ಮತ್ತು CMR ಅವರು ವೆಂಕಟಣ್ಣ ರಾಜು ಕರೆದು ದೊಡ್ಡ ಒಂದು ಸಭೆ ನಡೆಸಬೇಕು ಅನ್ನೋದನ್ನು ಎಲ್ಲರೂ ಮನಗಂಡಿದ್ದೀವಿ. ಆದ್ದರಿಂದ ಇವತ್ತು ನಮಗೆ ಅಂತ ಒಂದು ದೊಡ್ಡ ಹಸ್ತ ಯಾರಂದರೆ ನಮ್ಮ ಸನ್ಮಾನ್ಯ ಲೋಕಸಭೆ ಸದಸ್ಯರಾದ ಮಲ್ಲೇಶ್ ಅಣ್ಣವರೇ ನಮ್ಮ ದೊಡ್ಡ ಒಂದು ಹಸ್ತ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಬೆಳೆಸೋದಕ್ಕೆ ಸಂಘಟನೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಇವಾಗ ನಮ್ಮ ಮುಖಂಡರುಗಳಾದ ಮಾರಿಮುತ್ತು ಅವರು BMLನಲ್ಲಿ ಬಿಮ್ಮಲ್ ಕಾಂಟ್ರಾಕ್ಟ್ ವರ್ಕರ್ಸ್ನಲ್ಲಿ ತುಂಬ ಕೆಲಸ ಮಾಡಿಕೊಂಡು ಅಲ್ಲೇ ಒಳಗಡೆ ಕಾರ್ಮಿಕರ ಜೊತೆಗೂಡಿ ಒಗ್ಗೂಡಿ ಕೆಲಸ ಮಾಡಿಕೊಂಡು ಅಲ್ಲಿ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರು ಒಂದೆರಡು ಮಾತಾಡಬೇಕು ಅಂತ ಹೇಳ್ತಾ, ಅದೇ ಥರ ನಮ್ಮ ಮಾಜಿ ಕೌನ್ಸಿಲರಾದ ಕುಮಾರ್ ಅವರು ಆ ಕಡೆ ಅಲ್ಲಿ ಗೊಲ್ಲಳ್ಳಿ ಭಾರತೀಪುರಂ ಕಡೆ ಅವರು ಪಕ್ಷವನ್ನು ಸಂಘಟನೆ ಮಾಡೋದ್ರಲ್ಲಿ ಅವರು ತೊಡ್ಕೊಂಡಿದ್ದಾರೆ. ಅದೇ ಥರ ಪುರುಷೋತ್ ಅವರು 4th ಬ್ಲಾಕ್ ಕೌನ್ಸಿಲರಾದ ಪುರುಷೋತ್ ಅವರು 4th ಬ್ಲಾಕ್ನಿಂದ ಅವರು ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತ ನಮಗೆ ಯಾವಾಗವಾಗ ಬೈತಾ ಇರ್ತಾರೆ. ಅವರು ಏನ್ರಿ ಮಾಡ್ತಾ ಇದ್ದೀರಿ ನೀವು, ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ ಅಂತ ನಮಗೆ ಯಾವಾಗವಾಗ ಕಿವಿ ಹೇಳ್ತಾ ಇರ್ತಾರೆ. ಆದರೆ ಮುಂದೆ ನನಗೆ ಯಾವ ತಪ್ಪುಗಳು ನಡೆದಂಗೆ ಪಕ್ಷ ಸಂಘಟನೆಯಲ್ಲಿ ಒತ್ತು ಕೊಡ್ತೀವಿ ಅಂತೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಈಗ ನಮ್ಮ ಮಾರಿಮುತ್ತು ಒಂದೆರಡು ಮಾತಾಡಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ಬಿಮ್ಮಲ್ ಕಾಂಟ್ರಾಕ್ಟ್ ವರ್ಕರ್ಸ್ ಯೂನಿಯನ್ನು, ಅದರಿಂದ ಆಪೋಸಿಟ್ ಗ್ರೂಪು, ನಾನು ಮತ್ತು ನಮ್ಮ ಫ್ರೆಂಡು ರಘು ಇಬ್ಬರು, ಅವ್ರ ಪೆನ್ ಗ್ರೂಪು, ನಾನು ಸ್ಪಾನರ್ ಗ್ರೂಪು, ಇಬ್ಬರು ಸೇರಿ ಈಗ ನಮ್ಮ ಕಾರ್ಮಿಕರಿಗೆ ಒಳ್ಳೇದು ಮಾಡಬೇಕಂದ್ಬಿಟ್ಟು ನಮಗೊಂದು ಇದು ಬಂದಿದೆ. ಅದರಿಂದ ಈಗ ಎಲೆಕ್ಷನ್ ಪೀರಿಯಡ್ ಮುಗೀತಾ ಇದೆ. ಅದರಿಂದ ಆಫೀಸ್ ಬೇರರ್ಸು ಇಲ್ಲ. ಲಾಸ್ಟ್ ಟೈಮು 23 ದಿನ ಸ್ಟ್ರೈಕ್ ಮಾಡುವಾಗ ನಮ್ಮ ಸುಮಾರನ್ನ ಅಣ್ಣವರು ಬಂದರು, MP ಅವರು ಬಂದರು. ಆಗ ಒಳ್ಳೆ ಅಪ್ರೋಚ್ ಮಾಡೋಕ್ಕೆ ಯಾರೂ ಇಲ್ಲ. ಅದರಿಂದ ಈಗ ನಾವು ಅವ್ರನ್ನ ಬೇಡಿಕೆ ಮಾಡಿ ಅವರು MP ಮುಖಾಂತರ ಹೋಗ್ಬಿಟ್ಟು ನಾವು ಏನೋ ಒಂದು ನಮ್ಮ ಕಾರ್ಮಿಕರಿಗೆ ಒಳ್ಳೇದು ಮಾಡಬೇಕು. ಅದಕ್ಕೆ ಈಗ ಎಲ್ಲ ಒಗ್ಗಟ್ಟು ಸೇರಿ ಒಂದು ಎಲೆಕ್ಷನ್ ಬರುತ್ತೆ. ಅದರಿಂದ ನಾವು ಗೆಲ್ಬಿಟ್ಟು ಖಂಡಿತವಾಗಿ ನಮ್ಮ MP ಹತ್ರ ಹೋಗ್ಬಿಟ್ಟು ನಮ್ಗೆ ಏನು ಬೇಕೋ ಅದನ್ನು ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅದೇ ಥರ ಈಗ ಈ KGFಲ್ಲಿ ಎಷ್ಟೋ ಪ್ರಾಬ್ಲಮ್ ನಡೀತಾ ಇದೆ.
ಅದಕ್ಕೆಲ್ಲ ಒಂದೇ ಲೀಡ್ರು ನಮ್ಮ ಭಕ್ತಾಚಲ ಅಣ್ಣನ್ ಇಲ್ಲ. ಈಗ ಅವ್ರು ಇಲ್ದೇ ಇರೋದು ಈಗ ಎಲ್ರಿಗೂ ಏನೇನೋ ನಡೆಯುತ್ತೆ ಅಂದ್ಬಿಟ್ಟು ಎಲ್ರಿಗೂ ಈಗ ಗೊತ್ತಾಗ್ತಾ ಇದೆ. ಅವ್ರು ಒಬ್ರು ಇದ್ದಿದ್ರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇತ್ತು. ಈ ತರ ಒಂದು ವ್ಯಕ್ತಿ ಇಲ್ಲ ನಮ್ಗೆ. ಅದಕ್ಕಾಗಿ ಈಗ ನಮ್ಮ ಪಕ್ಷವನ್ನು ಬೆಳೆಸ್ಕೊಂಡು ಇಲ್ಲಿ ಏನ್ ಪ್ರಾಬ್ಲಮ್ ಇದೆಯೋ ನಮ್ಮ MP ಮುಖಂಡರ ತರ ಕರೆದ್ಬಿಟ್ಟು ನಾವು ನಮ್ಮ ಪಕ್ಷದಿಂದ ಮಾಡಕ್ಕೆ ರೆಡಿ ಆಗಿದೆ. நன்றி. இந்த மாதிரி நம்ம வந்து இந்த ஊரில் வந்து எம்பிக்கு எல்லாம் நம்ம ஓட்டு போட்டோம், எல்லாம் சேர்ந்துக்கிறோம். இது மட்டும் அவர் வரல. இப்போ அவரை போய் கூப்பிட்டு வர வச்சு எம்பி பண்ண என்ன நடக்குதோ ஊரை இம்ப்ரூவ்மெண்ட் பண்ணி எலெக்ஷனுக்கு வருது. இப்போ அவர் மனசு வச்சா ஒரு 10 கவுன்சில் 15 கவுன்சில் இருந்தாரா எல்லாம் கூட பெரியவங்கெல்லாம் இருக்கிறாங்க. அவங்கெல்லாம் ஒன்று போய் எல்லாம் பேசி அவர்கிட்ட ஒரு முடிவு பண்ணலாம். அதேமாதிரி ஊருங்களில் வந்து அவர் எல்லாரும் கேட்குறாங்க எம்பியே வரலன்றாங்க. அவர் வர வச்சு எல்லாம் ஊருக்கு சரி போட்டு நம்ம கேட்க எங்கள் மூப்பா வந்துருந்தாருன்னா அன்றைக்கி நாங்கள் வந்திருக்கோம். அவர் இல்லை, எதனா பேசுறதுக்கு முடியல, அதனால ಇವ್ರಿಗೆ ಅವರು ತೆಗೆಯುತ್ತಾರೆ ನಾವು ಎಲ್ಲ ಮುಗಿಸ್ತೀವಿ. ನೀವು ಕೇಳೋ ಪ್ರಶ್ನೆ ಬಂದು ಒಳ್ಳೆ ಪ್ರಶ್ನೆನೇ. ಅದಕ್ಕೆ ಉತ್ತರ ಬಂದು ನಮ್ಮ ಹತ್ರ ಇರೋದಿಲ್ಲ. ಇದು ಹೈಕಮಾಂಡ್ ತೀರ್ಮಾನ ಆಗುತ್ತೆ. ಹೆಂಗಿದ್ರೆ ಇವಾಗ ನಿನ್ನೆ ನಮ್ಮ ಅಪ್ಪಾಜಿ ದೇವೇಗೌಡರು ಮಾತಾಡಿದ್ರು. ಏನು ಮಾತಾಡಿದ್ರು? ನಮ್ಮ NDA ಒಕ್ಕೂಟ ಯಾವತ್ತೂ ಶಾಶ್ವತವಾಗಿರ್ತದೆ ಅಂತ ಹೇಳ್ಬಿಟ್ಟಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಬಂದು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಅದ್ರ ಪ್ರಕಾರಕ್ಕೆ ನಾವು ಬದ್ಧವಾಗಿರ್ಬೇಕಾಗ್ತದೆ. ಯಾಕಂದರೆ NDA ಮೈತ್ರಿಕೂಟ ಇರೋವಾಗ ಇವಾಗ NDA ಮೈತ್ರಿಕೂಟದಲ್ಲಿ ನಮ್ಮ ಮಲ್ಲೇಶಣ್ಣವರು ಗೆದ್ದರು. ಆದ್ದರಿಂದ ನಾವು ಇದ್ರ ಬಗ್ಗೆ ನಾವು ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ ಹೇಳೋದಕ್ಕೆ ನಮ್ಗೆ ಬರೋದಿಲ್ಲ. ಯಾಕಂದರೆ ಇವಾಗ ನಮ್ಮ ಜಿಲ್ಲೆಗೆ ಬಾಸ್ ಯಾರಾದ್ರಂದರೆ ಮಲ್ಲೇಶಣ್ಣವರು MP ಇರುವಾಗ ಅವರು ಅಂತಿಮವಾಗಿ ಏನು ತೀರ್ಮಾನ ಮಾಡ್ಕೊಳ್ತಾರೋ ಅದಕ್ಕೆ ಕಟ್ಬದ್ಧವಾಗಿ ನಾವು ಕೆಲಸ ಮಾಡ್ತೀವಿ. NDA ಒಕ್ಕೂಟದಲ್ಲಿ ಸಹಕಾರದಿಂದ ನಾವು ಕೆಲಸ ಮಾಡ್ತೀವಿ. ಸರ್, KGF ಅಲ್ಲಿ ಇಬ್ಬರು ಸೇರಿಕೊಂಡು 35 ವಾರ್ಡಲ್ಲಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾರಾ ಹೆಂಗೆ? ಇಲ್ಲ, ಈಗ ಒಟ್ಟಿಗೆ ಕೆಲಸ ಮಾಡ್ತೀವಿ. ಇವಾಗ KGF ವರೆಗೂ ನನಗೆ ಗೊತ್ತಿರೋಂಗೆ ಯಾವ ಒಡಂಬಡಿಕೆನೂ ಇಲ್ಲ. ಅವರು ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆದರೆ ಎಲ್ಲಾದ್ರೂ ಒಂದು ಕಡೆ ಸೇರೋವಾಗ ಸಮಾಜದಲ್ಲಿ ಎಲ್ಲ ಒಗ್ಗಟ್ಟಾಗಿ ಇರ್ತೀವಿ. ಇದರದೊಂದು ಪಕ್ಷಭೇದ ಬೇರೆ ಅನ್ನೋದು ಏನೂ ಇಲ್ಲ. ಅವರಾಗಲಿ ನಾವಾಗಲಿ ಎಲ್ಲಿ ಬಂದು ಜಗಳ ಮಾಡ್ಕೊಳ್ಳೋದು ಗಿಗ್ಳ ಮಾಡ್ಕೊಳ್ಳೋದು ಎಲ್ಲ ಒಟ್ಟಿಗೆ ಇದ್ದೀವಿ. ಅದರಲ್ಲಿ ಏನೋ ಆ ಥರ ಏನು ಅಂತ ಇಲ್ಲ. சார் ஆல்ரெடி முயற்சி எடுத்துட்டு இருக்கோம். இப்போ நம்ம ME மல்லேஷ் வேணா இருக்காரு, அவர் மூலியமா இது சென்ட்ரல் லெவல் வரைக்கும் பேச்சுவார்த்தை நடந்துன்னு இருக்கு. ஏன்னா KGF பண்ணுறதுன்னு அவ்வளோ சாதாரணமான சிட்டி கிடையாது. இது என்ன பிரிட்டிஷ்காரன் விட்டு போன காலத்துலேருந்து ஓவரால் இந்தியாக்கே KGFனா என்னன்னு தெரியும். அந்த இதில் இருக்கிறது என்னன்னா, முதல்ல இருந்தவங்க சரியான நடைமுறையிலே பண்ணியிருந்தாங்கன்னா இன்றைக்கி BGM எல்லாம் க்ளோஸ் ஆகாது, பெம்மெல்லாம் இன்றைக்கி நாள் பட ஒர்க்கர் குறைந்த இருக்க மாட்டாங்க. இதனால் நம்ம என்னன்னா பின்னால் யார் என்ன தப்பு பண்ணாங்களோ அந்த தவறு இதுக்கு மேலே நடக்கக்கூடாதுன்றதுனால தான் இப்போ நம்ம இதை பேசிக்கிறோம். அதே நிலைமையில இப்போ நம்ம பாருங்கள், இப்போ எதிர்ப்பு குரல் கொடுக்கறதுக்கு யாரும் இல்லை. இப்போ நாங்கள் ஏதோ ஒரு குரல் எங்கள் பார்ட்டி KGFல வந்து கம்மியாக இருக்கிறதுனால நாங்கள் கொஞ்சம் குரல் கொடுக்குறோம். அதே மாதிரி இன்றைக்கி சேவ் யுனைடெட் ஃப்ரண்ட்டுன்னு ஒன்று இருக்குது, அதில் நானும் ஒரு மெம்பராக இருக்கிறேன். இதில் வந்து குரல் கொடு இப்போ 1 லட்சம் சிக்னேச்சர் கேம்பும் பண்ணின்னு இருக்கிறோம். அந்த மாதிரி நம்ம பண்ணிருக்கும்போது கண்டிப்பாக வந்து KGF அட்லீஸ்ட் டெல்லி லெவல்லையாவது KGF நல்லது பண்ணணும்னு ஒரு முடிவு வந்தே வரும். அதனால் வந்து நான் என்ன சொல்கிறேன்னா, இதில் ஒற்றுமையாக நம்ம என்ன பண்ணாலும் தான் நம்ம ஊர் இப்போ நீங்கள் சொன்னீங்க சென்ட்ரல் மினிஸ்டராக இருக்கிறாருன்னும் போது அவர் இங்கே ஒரு இண்டஸ்ட்ரி போடுறதுக்கு கூட அவருக்கு வாய்ப்பு உண்டு. அதுக்கு வந்து அவரை கையை காலை பிடிச்சிக்கிறதுக்கும் நாங்கள் ரெடி. ஏன்னா இன்றைக்கி 35,000-40,000 டெல்லி ஆக போகிறாரு. அதே ஒரு ஃபேக்ட்ரி இங்கே வந்துச்சுன்னா அவங்க இங்கே வேலை பண்ணலாம் இல்லையா? தாய்மாருங்களே எடுத்துங்க, இன்னைக்கு எவ்வளோ கஷ்டத்தில் இருக்கிறாங்கன்னு கூட சொல்கிறேன் கேளுங்க. காத்தால 6 மணிக்கோ 4 மணிக்கு ஏஞ்சி போய் 4 வீடு 5 வீடு வீட்டு வேலை செஞ்சு வந்து சாயங்காலம் ஊர் சென்று அந்த குடும்பத்தை காப்பாற்றுறாங்க. இந்த கட்டம் என்னத்துக்கு? எம்ப்ளாய்மெண்ட் ப்ராப்ளம் இருக்கிறதுனால தான் அவ்வளோ தூரம் போகிறாங்க. இங்கே ஒரு நல்ல ஒரு இண்டஸ்ட்ரி வந்துச்சுன்னா தாய்மாரங்கள் இங்கே வேலை செய்வாங்க இல்லையா?